ಅಕ್ಕ, ಶಿವ ತಂದೆಯಿಂದ ಕ್ಷಮೆ ಯಾಚಿಸುವುದು ಏನನ್ನು ಸೂಚಿಸುತ್ತದೆ? ಶಿವ ತಂದೆಯಿಂದ ಕ್ಷಮೆ ಯಾಚಿಸುವುದು ಎಂದರೆ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದು ಮತ್ತು ಸ್ವಯಂ ಸುಧಾರಣೆಯತ್ತ ನಮ್ಮ ಪ್ರಯಾಣದಲ್ಲಿ ಸಹಾಯವನ್ನು ಕೇಳುವುದು. ಇದು ನಮ್ರತೆ ಮತ್ತು ನಮ್ಮ ದೌರ್ಬಲ್ಯಗಳನ್ನು ಎದುರಿಸುವ ಇಚ್ಛೆಯನ್ನು ಪ್ರತಿಬಿಂಬಿಸುತ್ತದೆ. ಆದುದರಿಂದ ನಿಜವಾದ ಪರಿವರ್ತನೆಗೆ ವೈಯಕ್ತಿಕ ಪ್ರಯತ್ನ ಮತ್ತು ಸ್ವಯಂ ತಿದ್ದುಪಡಿ ಅಗತ್ಯವಿದೆ. ಅಕ್ಕ, ಶಿವ ತಂದೆ ಅನುಗ್ರಹವು ವೈಯಕ್ತಿಕ ಪ್ರಯತ್ನಕ್ಕೆ ಹೇಗೆ ಸಂಬಂಧಿಸಿದೆ? ಶಿವ ತಂದೆ ಅನುಗ್ರಹ ಯಾವಾಗಲೂ ಇದೆ. ಆದರೆ ನಾವು ಬದಲಾಗಲು ಯತ್ನಿಸಿದರೆ ಮಾತ್ರ ಅದು ಸತ್ಯವಾಗುತ್ತದೆ. ಆತ್ಮೀಯ ಬೆಳವಣಿಗೆಗೆ ನಾವು ಸಜೀವವಾಗಿ ಪಾಲ್ಗೊಳ್ಳಬೇಕು. ನಮ್ಮ ಶ್ರಮಕ್ಕೆ ಅನುಗ್ರಹ ಪ್ರತಿಫಲವಾಗಿ ಬರುತ್ತದೆ. ಅಕ್ಕ, ಶಿವ ತಂದೆ ಸ್ಮರಣೆಯ ಮೂಲಕ ನಕಾರಾತ್ಮಕ ಕರ್ಮವನ್ನು ಅಳಿಸಿಹಾಕುವುದು ಹೇಗೆ? ಶಿವ ತಂದೆ ಸ್ಮರಣೆಯ ಮೂಲಕ ನಾವು ನಮ್ಮ ಆತ್ಮವನ್ನು ಶುದ್ಧಗೊಳಿಸಬಹುದು. ಈ ಸ್ಮರಣೆ ಎಂದರೆ ದೇವರ ಗುಣಗಳಾದ ಶಾಂತಿ, ಪ್ರೀತಿ, ಶುದ್ಧತೆ ಮತ್ತು ಬುದ್ಧಿಯ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವ ಧ್ಯಾನ. ಇದರ ಮೂಲಕ ಹಿಂದಿನ ನಕಾರಾತ್ಮಕ ಸಂಸ್ಕಾರಗಳನ್ನು ಬಿಡುಗಡೆ ಮಾಡಿ ಸಕಾರಾತ್ಮಕ ಸಂಸ್ಕಾರಗಳನ್ನು ಸ್ಥಾಪಿಸಬಹುದು. ಈ ಕ್ರಿಯೆಯು ಪಾಪಕರ್ಮಗಳ ವಿನಾಶಕ್ಕೆ ದಾರಿ ಒದಗಿಸುತ್ತದೆ ಮತ್ತು ಹೊಸ ಶುದ್ಧ ಆತ್ಮತ್ವದ ಸ್ಥಿತಿಯತ್ತ ನಮಗೆ ನೆರವಾಗುತ್ತದೆ. ಅಕ್ಕ, ಹಾನಿಕಾರಕ ಕರ್ಮ ಮತ್ತು ಅವಮಾನಗಳನ್ನು ತಪ್ಪಿಸುವುದರ ಮಹತ್ವವೇನು? ಹಾನಿಕಾರಕ ಕರ್ಮ ಮತ್ತು ಅವಮಾನಗಳನ್ನು ತಪ್ಪಿಸುವುದು ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಅತ್ಯಗತ್ಯ. ಟೀಕೆ, ಮೌಖಿಕ ನಿಂದನೆ ಮತ್ತು ಹಾನಿಕಾರಕ ಆಲೋಚನೆಗಳಂತಹ ನಕಾರಾತ್ಮಕ ಕ್ರಿಯೆಗಳು ಭಾವನಾತ್ಮಕ ಹೊರೆಗಳನ್ನು ಸೃಷ್ಟಿಸುತ್ತವೆ ಮತ್ತು ಇತರರಿಗೆ ಮತ್ತು ನಮಗೆ ಹಾನಿಯನ್ನುಂಟು ಮಾಡುತ್ತವೆ. ಬದಲಾಗಿ ದಯೆ, ತಾಳ್ಮೆ ಮತ್ತು ತಿಳುವಳಿಕೆಯಂತಹ ಸಕಾರಾತ್ಮಕ, ಉನ್ನತಿಗೇರಿಸುವ ಕ್ರಿಯೆಗಳನ್ನು ಬೆಳೆಸಲು ನಾವು ಪ್ರೋತ್ಸಾಹಿಸಲ್ಪಡುತ್ತೇವೆ. ಅಕ್ಕ, ಒಬ್ಬರು ತಮ್ಮ ಮನಸ್ಸು ಮತ್ತು ಕ್ರಿಯೆಗಳನ್ನು ಹೇಗೆ ಶುದ್ಧೀಕರಿಸಬಹುದು? ನಿಯಮಿತ ಧ್ಯಾನ ಮತ್ತು ದೈವಿಕ ಗುಣಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ಒಬ್ಬರು ತಮ್ಮ ಮನಸ್ಸು ಮತ್ತು ಕ್ರಿಯೆಗಳನ್ನು ಶುದ್ಧೀಕರಿಸಬಹುದು. ಹಾಗೆ ಮಾಡುವುದರಿಂದ ನಾವು ನಕಾರಾತ್ಮಕ ಆಲೋಚನೆಗಳನ್ನು, ಹಿಂದಿನ ಕರ್ಮಗಳನ್ನು ಅಳಿಸಬಹುದು ಮತ್ತು ಹೊಸ ಸಕಾರಾತ್ಮಕ ಕರ್ಮವನ್ನು ರಚಿಸಬಹುದು. ಅಕ್ಕ, ಕರ್ಮದ ಬಗ್ಗೆ ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಅಹಿಂಸೆ ಯಾವ ಪಾತ್ರವನ್ನು ವಹಿಸುತ್ತದೆ? ಕರ್ಮದ ಬಗ್ಗೆ ಆಧ್ಯಾತ್ಮಿಕ ಬೋಧನೆಗಳಲ್ಲಿ ಅಹಿಂಸೆ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ದೈಹಿಕ ಕ್ರಿಯೆಗಳನ್ನು ಮೀರಿ ಆಲೋಚನೆಗಳು ಮತ್ತು ಪದಗಳನ್ನು ಒಳಗೊಂಡಿದೆ. ಟೀಕೆ ಅಥವಾ ಅವಮಾನಗಳಂತಹ ಹಾನಿಕಾರಕ ಕ್ರಿಯೆಗಳನ್ನು ತಪ್ಪಿಸುವ ಮೂಲಕ ಮತ್ತು ಸಕಾರಾತ್ಮಕ ಕ್ರಿಯೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಾವು ನಕಾರಾತ್ಮಕ ಕರ್ಮದ ಸೃಷ್ಟಿಯನ್ನು ತಡೆಯುತ್ತೇವೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬೆಳೆಸುತ್ತೇವೆ. ಅಕ್ಕ, ಸ್ವಯಂ ತಿದ್ದುಪಡಿಯ ಕುರಿತು ಬೋಧನೆಗಳ ಪ್ರಮುಖ ಸಂದೇಶವೇನು? ಪ್ರಮುಖ ಸಂದೇಶವೆಂದರೆ ಸ್ವಯಂ ತಿದ್ದುಪಡಿಯು ವೈಯಕ್ತಿಕ ಪ್ರಯತ್ನ, ಹೊಣೆಗಾರಿಕೆ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳ ಮೂಲಕ ಬರುತ್ತದೆ. ನಾವು ನಮ್ಮನ್ನು ಸುಧಾರಿಸಿಕೊಳ್ಳಲು ಸಕ್ರಿಯವಾಗಿ ಕೆಲಸ ಮಾಡಬೇಕು, ಮಾರ್ಗದರ್ಶನ ಪಡೆಯಬೇಕು ಮತ್ತು ಹಾನಿಕಾರಕ ಕ್ರಿಯೆಗಳನ್ನು ತಪ್ಪಿಸಬೇಕು. ನಮ್ಮ ಆಲೋಚನೆಗಳು, ಕ್ರಿಯೆಗಳು ಮತ್ತು ಉದ್ದೇಶಗಳನ್ನು ಸಕಾರಾತ್ಮಕವಾಗಿ ಪರಿವರ್ತಿಸುವ ಮೂಲಕ ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಲಾಗುತ್ತದೆ. ಅಕ್ಕ, ಹಿಂದಿನ ತಪ್ಪುಗಳು ಅಥವಾ ವಿಷಾದಗಳನ್ನು ನಾವು ಹೇಗೆ ಎದುರಿಸಬೇಕು? ನಾವು ಹಿಂದಿನ ತಪ್ಪುಗಳು ಅಥವಾ ವಿಷಾದಗಳನ್ನು ಶಿವ ತಂದೆಯ ಸ್ಮರಣೆ ಮತ್ತು ಧ್ಯಾನವನ್ನು ಅನುಸರಿಸಿ ನಿವಾರಣೆಯಾಗಿಸಬಹುದು. ಇದು ಅಪರಾಧ ಮತ್ತು ಭಾವನಾತ್ಮಕ ಹೊರೆಗಳನ್ನು ಬಿಡುಗಡೆ ಮಾಡಲು ನಮಗೆ ಸಹಾಯ ಮಾಡುತ್ತದೆ. ಶಿವ ತಂದೆಯ ಸ್ಮರಣೆ ಮೂಲಕ ನಾವು ನಮ್ಮ ಆತ್ಮವನ್ನು ಶುದ್ಧಗೊಳಿಸಲು ಮತ್ತು ಮನಸ್ಸಿನ ಶಾಂತಿಯನ್ನು ಸ್ಥಾಪಿಸಲು ಸಾಧ್ಯವಾಗುತ್ತದೆ. ಧ್ಯಾನದ ಮೂಲಕ ನಾವು ನಮ್ಮಲ್ಲಿ ಭಾವನಾತ್ಮಕ ತೂಕವನ್ನು ದೂರವಿಟ್ಟು ಹೃದಯವನ್ನು ದಯೆಯಿಂದ ತುಂಬಿಸಿಕೊಳ್ಳಬಹುದು. ಇದು ನಮ್ಮ ವ್ಯಕ್ತಿತ್ವದಲ್ಲಿ ಪರಿವರ್ತನೆ ತಂದು ಪೂರ್ಣತೆ ಮತ್ತು ಹಿತಶೀಲತೆಯನ್ನು ತರುವುದಕ್ಕೆ ದಾರಿ ಮಾಡಿಕೊಡುತ್ತದೆ. ಧನ್ಯವಾದ ಅಕ್ಕ, ನನಗೆ ಜೀವನದ ನಿಜವಾದ ಮೌಲ್ಯಗಳನ್ನು ತಿಳಿಸಿದ್ದಕ್ಕಾಗಿ. ಶಿವ ತಂದೆ ನಿಮ್ಮ ಸ್ಮರಣೆ ಮತ್ತು ಶಾಂತಿಯೇ ನಿಜವಾದ ಸಂಪತ್ತು. ಓಂ ಶಾಂತಿ.